ನಮಸ್ಕಾರ ಫ್ರೆಂಡ್ಸ್, ನಮ್ಮ ಹೊಸ ಯೂಟ್ಯೂಬ್ ಚಾನಲಲ್ಲಿ ನಾವೊಂದು ಕುಕ್ಕಿಂಗ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀವಿ. ಅದು ಸಿಂಪಲಾಗಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಅಂದರೆ ಹೈದರಾಬಾದ್ ಶೈಲಿ ಚಿಕನ್ ಬಿರಿಯಾನಿ. ಬೀದರಲ್ಲಿ ನಾವು ಸಿಂಪಲಾಗಿ ಬರೀ ಗರಂ ಮಸಾಲ ಒಂದೇ ಮಸಾಲೆಯಿಂದ ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿರುವ ಬಿರಿಯಾನಿಯನ್ನು ಮಾಡುತ್ತೇವೆ. ಮೊದಲು ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡು ಅದಕ್ಕೆ ಖಾರದ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಅದಕ್ಕೆ ಅರಿಶಿಣ ಮತ್ತು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದಕ್ಕೆ ಗರಂ ಮಸಾಲದ ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ಲವಂಗ, ಇಲಂಚಿ, ಚಕ್ಕೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಅಲ್ಲ ಬೆಳಗಡಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ನು ಅಂತಾರೆ ಫ್ರೆಂಡ್ಸ್, ಅದಕ್ಕೆ ನಾವು ಅಲ್ಲ ಬೆಳಗಡಿ ಪೇಸ್ಟ್ ಅಂತೀವಿ. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಫ್ರೆಂಡ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಗರಂ ಮಸಾಲ ಒಂದೇ ಆ್ಯಡ್ ಮಾಡೋದು ಫ್ರೆಂಡ್ಸ್, ಬೇರೆ ಏನು ಮಸಾಲ ಬೇಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಬೀದರಲ್ಲಿ ಬರೀ ಗರಂ ಮಸಾಲೆಯಿಂದನೇ ಸೂಪರಾಗಿ ಟೇಸ್ಟಿಯಾಗಿರೋ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹಾಗೆ ಹಸಿಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿಯನ್ನು ಮಿಕ್ಸಿ ಮಾಡಿ ಹಾಕಿ ಫ್ರೆಂಡ್ಸ್. ಸ್ವಲ್ಪ ಮಿಕ್ಸಿ ಮಾಡಿ ಹಾಕೋದು, ಇನ್ನೊಂದು ಸ್ವಲ್ಪ ಹಾಗೆ ಹಾಕೋದು ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿಕ್ಸಿ ಮಾಡಿ ಇರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಕಾಯಕ್ಕೆ ಬಿಡಿ ಫ್ರೆಂಡ್ಸ್, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ. ಇವಾಗ ಅದನ್ನು ಸೈಡಿಗೆ ಉಳ್ಳಾಗಡ್ಡಿ ತೆಗೆದಿಡಿ ಫ್ರೆಂಡ್ಸ್. ಇವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ ಪುದೀನ ಕಟ್ ಇಟ್ಟಿರೋದನ್ನು ಹಾಕಿ, ಹಾಗೆ ಸ್ವಲ್ಪ ಉಳ್ಳಾಗಡ್ಡಿ, ಕಾಯ್ದಿರುವ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಫ್ರೆಂಡ್ಸ್, ಹಾಗೆ ಮೊಸರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಮೊಸರಲ್ಲಿದ್ದ ಗಂಟು ಬಿಡೋ ತನಕ ಮಿಕ್ಸ್ ಮಾಡಿ. ಆಮೇಲೆ ಅರ್ಧ ನಿಂಬು, ನಿಮಗೆ ಹುಳಿ ಜಾಸ್ತಿ ಬೇಕಾದರೆ ಇನ್ನೂ ಅರ್ಧ ಹಾಕ್ಬೋದು ಫ್ರೆಂಡ್ಸ್. ಹಾಗೆ ಇವಾಗ ಅನ್ನ ಮಾಡೋಕ್ಕೆ ನೀರನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹೆಸರು ಬರೋವರೆಗೂ ಬಿಡಿ ಫ್ರೆಂಡ್ಸ್. ಸ್ವಲ್ಪ ಅದು ರುಚಿಗೆ ಮಸಾಲ, ಗರಂ ಮಸಾಲಲ್ಲಿ ಶಾಜೀರ, ಲವಂಗ, ಇಲಂಚಿ ಹಾಕಿ ಬಿಡಿ ಫ್ರೆಂಡ್ಸ್. ಆಮೇಲೆ ಅಕ್ಕಿ ಹಾಕಿ ಅದನ್ನು 75% ಬೆಂದ ಮೇಲೆ ಹೀಗೆ ಥರ ನೋಡಿ ಅದು ಮಿಕ್ಸ್ ಮಾಡಿರುವ ಮಸಾಲೆಗೆ ಅಕ್ಕಿಯನ್ನು, ಅನ್ನವನ್ನು ಆ್ಯಡ್ ಮಾಡಿ ಮೇಲೆ ಕರಿದ ಉಳ್ಳಾಗಡ್ಡಿ ಹಾಗೂ ಸ್ವಲ್ಪ ಕಲರ್, ನಿಮಗೆ ಎಷ್ಟಿದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಕಲರ್ ಹಾಕಿ ಹಾಗೂ ಎಣ್ಣೆ, ಕಾಯ್ದಿರುವ ಎಣ್ಣೆಯಲ್ಲಿ ಅರ್ಧ ಅವಾಗೆ ಹಾಕಿವಿ ಫ್ರೆಂಡ್ಸ್. ಚಿಕನ್ಗೆ ಮೇಲ್ಗಡೆ ಅರ್ಧ ಹಾಕಿ ಸ್ವಲ್ಪ ಕಲರ್ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಒಂದು ಹೆವಿ ಸ್ಟೀಮ್ ಹೊರಗಡೆ ಹೋಗಬಾರ್ದಂತ ಏನಾದರೂ ಇಟ್ಟು ಒಂದು 20 ಮಿನಿಟ್ಸ್ವರೆಗೂ ಕುಕ್ ಮಾಡಿ. ಇವಾಗ ಸೈಡಿಂದ ತೆಗೆದು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸೂಪರ್ ಟೇಸ್ಟಿಯಾಗಿರುವ ಬಿರಿಯಾನಿ ಆಗಿದೆ ಫ್ರೆಂಡ್. ಇದನ್ನು ಇವಾಗ ಟೇಸ್ಟ್ ಮಾಡೋಕ್ಕೆ ಪ್ಲೇಟಲ್ಲಿ ಸರ್ವ್ ಮಾಡಿ ನಮ್ಮ ಮಾಮ ಅವರಿಗೆ ಟೇಸ್ಟಿಗೆ ಕೊಟ್ಟಿವಿ ಫ್ರೆಂಡ್ಸ್. ಚೆನ್ನಾಗಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್ ಚೆನ್ನಾಗಿ ಆಗುತ್ತೆ ಇದು. ಬರೀ ಗರಂ ಮಸಾಲ ಒಂದೇ ಮಸಾಲ ತುಂಬ ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು ಫ್ರೆಂಡ್ಸ್.